ಮುಂಜಾನೆ ಬ್ರೇಕ್ಫಾಸ್ಟ್ ಏನು ದೊಡ್ಡ ಪ್ರಶ್ನೆ ನೋಡ್ರಿ ಎಲ್ಲಾರ ಮನಿ ಒಳಗ. ನಮ್ಮ ಮನಿ ಒಳಗೂ ಇರ್ತದ್ರಿ, ಏನ್ ಮಾಡ್ಬೇಕಪ್ಪ ಬ್ರೇಕ್ಫಾಸ್ಟ್ ಟಿಫಿನ್ ಅಂತ. ಅದಕ್ಕೆ ಇವತ್ ನಾ ನಿಮಗ ಮಸೂರ್ ದಾಲ್ ಮತ್ತ ರಾಗಿ ಹಾಕಿ ದೋಸೆ ಮಾಡೋದ್ ತೋರ್ಸ್ಕೊಟ್ಟೇನ್ರಿ. ಭಾರಿ ಚಲೋ ಆಗ್ಯದ್ರಿ ಇದು. ಇದ್ರ ಜೊತೆ ಚೌಳಿಕಾಯಿ ಚಟ್ನಿ ಮತ್ ಮೊಸರು ಕಾಂಬಿನೇಷನ್ ಆಗಿತ್ರಿ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಶುರು ಮಾಡೋಣ ಬರ್ರಿ. ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ. ಫೇಸ್ಬುಕ್ ನಾಗ ಯಾರು ನೋಡ್ತಿದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ ಅನ್ನ ಫಾಲೋ ಮಾಡಿ. ನೋಡ್ರಿ ಮಸೂರ್ ದಾಲ್ ಹೆಂಗದ ಅಂತ ತೋರಿಸಿದೆ. ಈ ಗ್ಲಾಸ್ಲೆ 1 ಗ್ಲಾಸ್ ನೆನೆ ಹಾಕಿದ್ದೆ. 1 ತಾಸು ಅಷ್ಟ ನೆನೆ ಹಾಕೇನ್ರಿ. ಮುಂಜಾನೆದ್ದು ವಿಚಾರ ಮಾಡೋದು ಏನ್ ಟಿಫಿನ್ ಮಾಡೋಣ ಅಂತ, ಹೌದಿಲ್ರಿ? ಅದಕ್ಕ ನೆನೆ ಹಾಕಿದ್ದೆ 1 ತಾಸು. 1 ಗ್ಲಾಸ್ ತಗೊಂಡೇನಿ. ಈಗ ಇದನ್ನ ಫುಲ್ ನೈಸ್ ರುಬ್ಕೊಂಡ್ಬಿಡೋಣಂತ್ರಿ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕಿದ್ರಲ್ಲ, ನಿಮ್ಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಆದಷ್ಟು ಎಲ್ಲಾರ ಕಮೆಂಟಿಗೂ ಆನ್ಸರ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡೇನಿ. ಈ ಮಸೂರ್ ದಾಲ್ ಏನದಲ್ರಿ ಬಹಳ ಚಲೋ ನೋಡ್ರಿ. ಇದು ಹಾರ್ಟ್ಗೂ ಒಳ್ಳೇದ, ಆಮೇಲೆ ಶುಗರ್ ಇದ್ದವ್ರಿಗೂ ಬಹಳ ಚಲೋ ಅಂತ, ಬೆನಿಫಿಟ್ ಬಹಳ ಚಲೋ ಅದಂತ್ರಿ. ಅಂದ್ಮೇಲೆ ಯಾಕೆ ಉಪಯೋಗಿಸ್ಬಾರ್ದು. ಈಗ ಇದೊಂದ್ ಸ್ವಲ್ಪ ಚುರ್ಮುರಿ ಹಚ್ಚಿದ್ ಉಳ್ದಿತ್ರಿ. ಆಮೇಲೆ ಹಸಿ ಶುಂಠಿ ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕೊಂಡ್ ಬರೋಣಂತ. ಏನ್ ಗೊತ್ತೇನ್ರಿ, ಒಂದ್ ಬುಟ್ಟಿ ಚುರ್ಮುರಿ ಹಚ್ಚಿರ್ತೇನಲ್ಲ, 1 ಮುಷ್ಟಿ ಉಳ್ಸ ಬಿಡುದ್ರಿ ಕೆಳಗ. ಕುರುಕುರು ಹಚ್ಚಿರ್ತೀವಿ, ಹಂಗ ಉಳದ್ ಕೂಳೆ ಒಂದ್ ನಮೂನಿ ಮೆತ್ತಗಾಗ್ಬಿಡ್ತಾವ. ಏನ್ ಮಾಡ್ಬೇಕ್ರಿ, ಈ ರೀತಿ ದೋಸೆ ಹಾಕ್ಬಿಡುದ್ರಿ, ಗೊತ್ತಾಗಂಗಿಲ್ಲ. ಮುಂದ್ ಅದಕ್ಕ 2 ಗ್ಲಾಸ್ ರಾಗಿ ಹಿಟ್ಟು ಹಾಕೇನ್ರಿ. ಅಂದ್ರೆ ಏನ್ ಮಾಡ್ದೆ, 1 ಗ್ಲಾಸ್ ಮಸೂರ್ ದಾಲ್ ತಗೊಂಡೇನಲ್ಲ, ಮೊದ್ಲ 2 ಗ್ಲಾಸ್ ಅದಕ್ಕ ರಾಗಿ ಹಿಟ್ಟು ಹಾಕಿದೆ. ಫುಲ್ ನೈಸ್ ಮಾಡ್ಕೊಂಡ್ ತಕೊಂಡ್ಬಿಟ್ಟೇನಿ ಮಿಕ್ಸಿ ಒಳಗ. ಇಲ್ಲ ಹಂಗನು ಕಳಿಸ್ಬೋದು. ಆ ಚುರ್ಮುರಿ ಮತ್ತ ಹಸಿ ಶುಂಠಿ ಜೀರಿಗೆ ಜೊತೆ ಈ ರಾಗಿನೂ ಹಾಕಿ ಕಲಸಿದೆ. ಮುಂಜಾನೆ ಹೊತ್ತು ಬಹಳ ಗಡಬಡಿ ಇರ್ತದ್ರಿ. ಎಷ್ಟ್ ಸಾಧ್ಯದ ಅಷ್ಟ್ ಲಘು ಲಘು ಕೆಲಸ ಆಗ್ಬೇಕಾಗಿರ್ತದ. ಹಂಗಾಗಿ ಇದು ಫಾಸ್ಟ್ ಆಗ್ತದ ಬಾ ಅಂತ ಹೇಳಿ ಕಲ್ಸಿದೆ. ಅದ್ರ ಕನ್ಸಿಸ್ಟೆನ್ಸಿ ನನಗೇನ್ ಅನಿಸ್ತ, ಇನ್ನೊಂದ್ ಸ್ವಲ್ಪ ಬೇಕನ್ನಿಸ್ತ 3 ಮಂದಿಗೆ. ಹಂಗಾಗಿ ಇನ್ನೊಂದು ಗ್ಲಾಸ್ ರಾಗಿ ಹಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈಗ ಫಸ್ಟ್ ಜಾರ್ ಒಳಗಿಂದ ಅಷ್ಟು ಕ್ಲೀನ್ ಮಾಡ್ಕೊಂಡಿರಿ. ಆಮೇಲೆ ಅನಿಸ್ತ ಇನ್ನೊಂದ್ ಸ್ವಲ್ಪ ಬೇಕಂತ ಅದನ್ನು ಕೂಡ 1 ಗ್ಲಾಸ್ ರಾಗಿ ಹಿಟ್ಟು ಮತ್ತೆ ಮಿಕ್ಸ್ ಮಾಡಿದೆ. ಬಹಳ ಮಸ್ತ್ ದೋಸೆ ಆಗ್ತದ್ರಿ ಇದು. ಆಮೇಲೆ ಹೆಲ್ತ್ಗೂ ಒಳ್ಳೇದ್ ಅಂದ್ಮೇಲೆ ಯಾಕ ಬಿಡ್ಬೇಕ, ಹೌದಿಲ್ರಿ? ಮಾಡ್ಕೊಂಡ ತಿನ್ಬೋದು. ಬಿಸಿ ಬಿಸಿದು ತಿಂದ್ರೆ ಹೇಳ್ತೀನಿ, ಗರಿ 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 ಆಗಿದ್ರಿ ದೋಸೆ. ಬಹಳ ಮಸ್ತ್ ಆಗಿತ್ರಿ. ದಿವ್ಸ ಏನ್ ಟಿಫಿನ್ ಮಾಡೋಣಪ್ಪಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಎಲ್ಲಾರ ಮನಿ ಒಳಗು. ಮಕ್ಳಿಗಾತು ದೊಡ್ಡವ್ರಿಗಾತು, ಹೌದಿಲ್ರಿ? ಇದು ಎಲ್ಲಾರ್ಗು ಕಾಂಬಿನೇಷನ್ ರೀ. ಸಣ್ಣವರು ತಿಂತಾರ, ದೊಡ್ಡವರು ತಿಂತಾರ. ಅಂದ್ಮೇಲೆ ಅದಕ್ ಬಿಡ್ಬೇಕು, ಮಾಡೇ ಬಿಡುದು. ಮಸೂರ್ ದಾಲು ನಿನ್ಗ ಹೇಳಿದ್ನಲ್ಲ ಬೆನಿಫಿಟ್ಸ್. ಶುಗರ್ ಕಂಟ್ರೋಲ್ ಮಾಡ್ತದಂತ್ರಿ, ಹಾರ್ಟ್ ಹೆಲ್ತ್ಗೆ ಬಹಳ ಒಳ್ಳೇದಂತ, ಆಮೇಲೆ ವೇಟ್ ಲಾಸಿಗೆ ಬಹಳ ಹೆಲ್ಪ್ ಮಾಡ್ತದಂತಿ ಮಸೂರ್ ದಾಲ್. ಆಮೇಲೆ ಈ ಬಿಸಿಲ್ ಒಳಗಂತೂ ಇದು ಬೆಸ್ಟ್ ನೋಡ್ರಿ. ತೊಗರಿ ಬ್ಯಾಳಿ ಪಿತ್ ಆಗ್ತದ, ಕಡ್ಲಿ ಬ್ಯಾಳಿ ಏನಾಗ್ತದ್ರಿ ಹೊಟ್ಟಿ ಹಿಡ್ದಂಗ ಆಗ್ಬಿಡ್ತದ್ರಿ. ಹಂಗಾಗಿ ಇಂಥವ್ ಹೆಸರು ಬ್ಯಾಳಿ ಈ ಮಸೂರ್ ದಾಲ್ ಯೂಸ್ ಮಾಡೋದು ಬಹಳ ಸೂಪರ್ ರೀ. ಈಗ ಎಷ್ಟು ಹಿಟ್ಟು ಬೇಕ ನೋಡ್ದೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಇತ್ತ. ಇದಕ್ಕೊಂಚೂರು ಚೂರೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ. ಈಗ ಹೌದಪ್ಪ, ನಿಮಗ ಪ್ರಮಾಣ ಇನ್ನೂ ಬೆಳೆಸುದದ, ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಚಿರೋಟಿ ರವ ಇದಕ್ಕ ಮಿಕ್ಸ್ ಮಾಡ್ಕೊರಿ, ಅದು ಸೂಪರ್ ಆಗ್ತದ್ರಿ. ನಾ ಏನೀಗ ಮಾಡ್ಲಿಕ್ಕೆ ಹೋಗಿಲ್ಲ. ಇದನ್ನೊಂದ್ 2 ನಿಮಿಷ ಹಂಗೆ ಮುಚ್ಚಿಟ್ಟಿರಿ, ಯಾಕಂದ್ರ ಹಂಚ್ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ಚೌಳಿಕಾಯಿ ಚಟ್ನಿ ಮಾಡ್ಬೇಕಂತ ತಾಸಿದಿರಿ. ವಿಡಿಯೋ ಮಾಡ್ಬೇಕ್ ಅನ್ಕೊಂಡೇನ್ರಿ, ಮರ್ತಾ ಬಿಟ್ಟೇನ್ ನೋಡ್ರಿ. ಸೊ ತಾಸಿದ ಮ್ಯಾಲಿಂದ ಹಂಗ ತೋರಿಸ್ಲಿಕ್ಕತ್ತೇನ್ರಿ. ಏನ್ ಮಸ್ತ್ ಚಟ್ನಿ ಆಗಿತ್ರಿ. ಇದಕ್ಕ ಕಾಂಬಿನೇಷನ್ ಬಹಳ ಚಲೋ ಆಗ್ಬಿಡ್ತ್ರಿ. ನಾ ಇಲ್ಲ ಕೊಬ್ಬರಿ ಚಟ್ನಿ ಮಾಡ್ಲೇನೋ ಅನ್ಕೊಳಿಕತ್ತಿದ್ದೆ. ನೋಡೋಣಪ್ಪ ಇದು ಟೇಸ್ಟ್ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ತಾಳಸ್ಲಿಕ್ಕೆ ಇಟ್ಟಿದ್ದೆ. ಮಸ್ತ್ ಆಗ್ಬಿಡ್ತ್ರಿ ಚೌಳಿಕಾಯಿ ಚಟ್ನಿ ಇದಕ್ಕ ಕಾಂಬಿನೇಷನ್. ಆಮೇಲೆ ಹೇಳಿದ್ನಲ್ರಿ, ಫಸ್ಟ್ ಸ್ಟಾರ್ಟಿಂಗ್ ಹಾಕಿದಾಗ ಹಂಚ ಒಮ್ಮೆ ಮಾತು ಕೇಳಂಗಿಲ್ರಿ. ಇದೇನ್ ಹಾಕ್ಯಾರಪ್ಪ ಇವ್ರು ಹೊಸಾದ ದ್ವಾಸಿ ಅಂತಂತದ್ರಿ. ಅದಕ್ಕ ಬರೀ ಅಕ್ಕಿ ಉದ್ದಿನ ಬೇಳೆ ದೋಸೆ ಅಷ್ಟ ಪರ್ಫೆಕ್ಟ್ ಬರ್ಬೇಕಂತ ಗೊತ್ತಾಗ್ಬಿಟ್ಟದ್ರಿ. ಅದಕ್ ರಮೇಶ್ ಹೇಳುದ್ರಿ, ನೋಡು ಹಿಂಗ ಚಲೋ ಹೆಲ್ದಿ ದೋಸೆ ಮಾಡ್ಲಿಕತ್ತೇನಿ, ಚಲೋ ಅಂತ ಹೇಳಿ ರಮೇಶ್ ಹೇಳಿದ್ಮೇಲೆ ನೋಡ್ರಿ ಅಂತ ಮಸ್ತ್ ದೋಸೆ ಆಗ್ತಾವ್. ಇಲ್ಲಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೇನ್ರಿ, ಭಾಳ ಹಾಕ್ಲಿಕ್ ಹೋಗಿಲ್ಲ. 1-2 ನಿಮಿಷ ಬಿಟ್ಬಿಟ್ರೆ ಗರಿ ಗರಿ ಆಗಿದ್ದ ದೋಸೆ ರೆಡಿ ಆಗ್ಬಿಡ್ತದ. ಬಿಸಿನು ತಿನ್ಬೋದ್ರಿ. ಫುಲ್ ಆರಿದ್ಮೇಲೆ ಅಷ್ಟ ಟೇಸ್ಟ್ ಆಗಂಗಿಲ್ಲ ಅನಿಸ್ತದ. ನಾವು ಬಿಸಿಯೇ ತಿಂದಿ, ಯಾಕಂದ್ರ ರಾಗಿ ಇರ್ತದಲ್ರಿ. ರಾಗಿ ಐಟಮ್ ನೀವ್ ಯಾವ್ದ ಆತು ಬಿಸಿ ಇದ್ದಾಗ ಚಲೋ. ಹಿಂಗಾಗಿ 2-2 ನಿಮಿಷಕ್ಕೆ ಒಂದೊಂದು ದೋಸೆ ಬರ್ಲಿಕತ್ತಿದ್ವಿ. ಈಗ ಇದನ್ನ ಹಂಗ ಸರ್ವ್ ಮಾಡಿದ್ರ ಸಿಂಪಲ್ ಅನಿಸ್ತದ ಅಂತ ನಾ ಏನ್ ಮಾಡ್ದೆ, ನನ್ನ ಹತ್ರ ಕೊತ್ತಂಬರಿ ಚಟ್ನಿ ಇತ್ರಿ. ನಾ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ತಂದಾಗ ಈ ರೀತಿ ಚಟ್ನಿ ಮಾಡಿಟ್ಟಿರ್ತೀನಿ, ಹಿಂಗ ಹಚ್ಲಿಕ್ಕೆ ಮಸ್ತ್ ಆಗ್ತದ. ಆ ಕೊತ್ತಂಬರಿ ಚಟ್ನಿ ಒಂಚೂರ್ ಹಚ್ಚಿದ್ನ್ಯಾ. ಟೋಫು ಇತ್ತಲ್ರಿ ನನ್ನ ಹತ್ರ, ಪೌಡರ್ ಮಾಡ್ಕೊಂಡೆ ಅದನ್ನ ಒಂದ್ ಸ್ವಲ್ಪ ಹಾಕಿದೆ. ಈಗ ನೋಡ್ತೇವಲ್ರಿ ವಿಡಿಯೋದಾಗೆಲ್ಲ ಪನೀರನ್ನು ಈ ರೀತಿ ಸ್ಕ್ರಂಬಲ್ ಮಾಡಿ ಅದನ್ನ ಹಾಕಿರ್ತಾರ ಮ್ಯಾಲೆ, ಹಂಗ ನೋಡೋಣ ಅಂತ ಟೋಫು ಹಾಕಿ ಮಾಡ್ದೇರಿ. ಏನು ಟೇಸ್ಟಿ ಆಗ್ತರಿ ಹೇಳ್ತೇನಿ. ನೀವ್ 1-2 ಗ್ಲಾಸಿಂದ ಟೋಫು ಮಾಡಿ ಇಟ್ಕೊಂಡ್ಬಿಡ್ರಿ ಮನಿ ಒಳಗ, ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ನೋಡ್ರಿ. ಹಿಂಗ ದೋಸೆಗೆ ಇದು
ಮಸ್ತ್ ಆಗ್ತದ್ರಿ ಅದು. ನೋಡ್ರಿ ಫಸ್ಟ್ ಕ್ಲಾಸ್ ಆದಂತ ರಾಗಿ ಮತ್ತ ಮಸೂರ್ ದಾಲದ ದೋಸೆ ರೆಡಿ ಆಯ್ತು ನೋಡ್ರಿ. ಎಷ್ಟ್ ಮಸ್ತ್ ಗರಿ ಗರಿನೂ ಆಗ್ಯದ. ಆಮೇಲೆ ಎಷ್ಟ್ ಹಿಂಗ ನೋಡ್ಲಿಕ್ಕ ಹೌರಿಗ್ ಅನಿಸ್ತದ ನೋಡ್ರಿ. ಬಾಳ ಚಲೋ ಆದ್ರಿ ದೋಸೆ ಎಲ್ಲಾ. ಅದೇ ರೀತಿ ಉಳ್ದಿದ್ ಎಲ್ಲಾನು ದೋಸೆ ಮಾಡ್ತೇನೆ. ಹೆಂಗ ಅನಿಸ್ತದ ಫ್ರೆಂಡ್ಸ್ ನನ್ನ ವಿಡಿಯೋ? ನೆನಪ್ಲಿ ಕಮೆಂಟ್ ಹಾಕ್ರಿ, ಖುಷಿ ಆಗ್ತದ ನನಗ. ವೇಟ್ ಮಾಡ್ತಿರ್ತೇನ್ರಿ ನಾನ್ ನಿಮ್ ಕಮೆಂಟ್ಗೆಲ್ಲ. ಆಮೇಲೆ ಈಸಿ ಮೆಥಡ್ ಒಳಗ್ ತೋರ್ಸೇನ್ ನೋಡ್ರಿ. ಈಗ ನಿಮಗ ಮಸೂರ್ ದಾಲ್ ಇಲ್ಲಪ್ಪ ಮನಿ ಒಳಗ್, ಈಗ ನಾಳೆ ಮಾಡ್ಬೇಕ್ ನೀವ್ ಈ ದೋಸೆ, ರಾಗಿ ಹಿಟ್ಟಿತ್ತ ಮಸೂರ್ ದಾಲ್ ಇಲ್ಲ, ಹೆಸರು ಬೇಳೆ ಹಾಕ್ಬಿಡ್ರಿ ಇದೇ ಜಾಗಕ್ಕ. ಅದು 1 ತಾಸ್ ನೆನದ್ರ ಸೂಪರ್ ಆಗಿ ಸೇಮ್ ಪ್ರೊಸೀಜರ್, ಮಸೂರ್ ದಾಲ್ ಬಿಟ್ಟು ಹೆಸರು ಬೇಳೆ ಅಷ್ಟೇ ನೋಡ್ರಿ. ಆಲ್ರೆಡಿ ನೈವೇದ್ಯ, ದೇವ್ರ ನೈವೇದ್ಯ ಆತ, ಮನಿ ಒಳಗಿದ್ದವ್ರಿಗೆಲ್ಲ ಬಡಸ್ಲಿಕ್ಕ ಶುರು ಮಾಡ್ಬಿಟ್ಟೇನಿ. ಮಸ್ತ್ ಬರ್ತಾವ್ರಿ ಗರಿ ಗರಿ ಗರಿ. ತೆಳ್ಳಗ್ ಮಾಡೇನ್ರಿ, ದಪ್ಪ ಮಾಡ್ಲಿಕ್ ಹೋಗೇ ಇಲ್ಲ. ತೆಳ್ಳಗ ಬಾಳ ಚಲೋ ಬಂದ್ವು. ಬಿಸಿ ಬಿಸಿ ತಿನ್ಲಿಕ್ಕತ್ರ ಆರಾಮ್ ತಿನ್ಬೋದು. ಡಬ್ಬಿಗ ಕಟ್ಟುದು ಗೊತ್ತಿಲ್ರಿ, ಯಾಕಂದ್ರ ಆರಿದ ಮೇಲೆ ಅಂತ ಉಳಿಲೇ ಇಲ್ಲ ನಮ್ಮ ಮನಿ ಒಳಗ. ಬಿಸಿ ಬಿಸಿವೇ ತಿಂದ್ಬಿಟ್ವಿ. ಆದ್ರ ನನಗ ಅನ್ಸಿದ ಮಟ್ಟಿಗ ರಾಗಿದ ಐಟಮ್ಸ್ ಡಬ್ಬಿ ಒಳಗ ನೀವು ಏರ್ಟೈಟ್ ಹಾಕಿ ಇದು ಮಾಡಿಟ್ರೆ ಸಾಫ್ಟ್ ಆಗ್ಬೋದೇನೋ. ನಾನು ಇವಾಗ್ಲೇ ಮುಂಜಾನೆಗೆ ಯೂಸ್ ಆಗ್ಬಿಡ್ತಿದ್ದು ನೋಡ್ರಿ. ಅದೇ ರೀತಿ ಇನ್ನೊಂದು ದೋಸೆ ಕೂಡ ಮಸ್ತ್ ಆತ್. ಈಗ ನಿಮಗ ಈ ಪನ್ನೀರ್ ಇಲ್ಲಪ್ಪ, ಈಗ ನನ್ನ ಹತ್ರ ಏನೋ ಇತ್ತು ಟೋಫು ಪೌಡರ್ ಹಿಂಗ್ ಮಾಡಿಟ್ಕೊಂಡಿದ್ದ ಹಾಕಿದೆ. ನೀವು ಗಜ್ರಿ ಕೂಡ ಹಾಕ್ಬೋದ್ರಿ ಇದಕ್ಕ. ಈ ರೀತಿ ಹೆರದ್ ಗಜ್ರಿನ ಹೆರದ್ ಈ ಟೈಪ್ ಹಾಕ್ರಿ. ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕ್ರಿ, ಮಸ್ತ್ ಆಗ್ತದ್ರಿ. ಮಕ್ಕಳಿಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಏನಾದ್ರು ಮಾಡ್ಕೊಟ್ರೆ ಬಹಳ ಇಷ್ಟ ಪಡ್ತಾರ. ಈಗಂತೂ ರಜಾ ಅಲ್ರಿ, ಮನಿ ಒಳಗ್ ಇರ್ತಾರ, ಏನಾರ ಬೇಕಂತಿರ್ತಾರ. ಸೂಪರ್ ಆಗ್ಯದ್ ನೋಡ್ರಿ ಫ್ರೆಂಡ್ಸ್. ಹೆಂಗ್ ಅನಿಸ್ತು ನಿಮ್ಗೆ ಈ ವಿಡಿಯೋ? ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆನಪ್ಲೆ ಕಮೆಂಟ್ ಹಾಕ್ರಿ. ಫೇಸ್ಬುಕ್ ನೋಡೋರು ಕೂಡ ಕಮೆಂಟ್ ಹಾಕ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ತಾ, ಸೂಪರ್ ಆಗಿರುವಂತ ರಾಗಿ ದೋಸಾ ವಿತ್ ಚೌಳಿಕಾಯಿ ಚಟ್ನಿ ಮತ್ ಮೊಸರು ಕಾಂಬಿನೇಷನ್ ಸೂಪರ್ ಇತ್ರಿ. ಚೌಳಿಕಾಯಿ ಚಟ್ನಿ ರೆಸಿಪಿ ಬೇಕಂದ್ರ ಕಮೆಂಟ್ ನಾಗ ಹಾಕ್ರಿ, ನಾನ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈ ಸಲ ನಾನು ಹೇಳಿದ್ನಲ್ರಿ, ನಾನು ವಿಡಿಯೋ ಮಾಡೋದ್ ಮರ್ತಿದ್ದೆ. ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.